ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸೂರನ್ಗಿ ಗ್ರಾಮದಲ್ಲಿ ಯಶ್ ಅಭಿಮಾನಿಗಳು ಕಟೌಟ್ ಹಾಕಕ್ಕೆ ಹೋಗಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಈ ಕುರಿತು ಮಾತನಾಡೋದಕ್ಕೆ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶ್ರೀ ಎಚ್ ಕೆ ಪಾಟೀಲ್ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ನಿಮ್ಮ ಜಿಲ್ಲೆಯಲ್ಲಿ 3 ಜನ ಯಶ್ ಅಭಿಮಾನಿಗಳು ಒಂದು ಅವಘಡ ಸಂಭವಿಸಿದೆ, ವಿದ್ಯುತ್ ಅವಘಡ ಸಂಭವಿಸಿದೆ. ತಮಗಿರ್ತಕ್ಕಂಥ ಪ್ರಾಥಮಿಕ ಮಾಹಿತಿ ಏನಿದೆ ಸರ್? ನಿನ್ನೆ ರಾತ್ರಿ ಮಧ್ಯರಾತ್ರಿ ಸುಮಾರು 16 ಯುವಕರು ಯಶ್ ಹುಟ್ಟುಹಬ್ಬ ಆಚರಣೆ ಮಾಡಬೇಕು ಅಂಥೇಳಿ ಆ ಉತ್ಸಾಹದಲ್ಲಿ ಹುರುಪಿನಲ್ಲಿ ದೊಡ್ಡದೊಂದು ಫ್ಲೆಕ್ಸ್ ಮಾಡಿದ್ದಾರೆ. ಆ ಫ್ಲೆಕ್ಸ್ ಕೂಡಿಸ್ಬೇಕು ಅಂಥೇಳಿ ಯುವಕರ ತಂಡ ಹೋಗುವಾಗ ಅದರಲ್ಲಿ ರಾಡಿಗೆ ಕಟ್ಟಿ ಅವರು ಆ ಫ್ಲೆಕ್ಸನ್ನು ಕಟ್ತಾಯಿದ್ದಾರೆ ಅಂತ ಕಾಣುತ್ತೆ. ಅದು ಎಲೆಕ್ಟ್ರಿಕಲ್ ವೈರ್ಗೆ ತಗಲಿ ಶಾಕ್ ಆಗಿ ಪಾಪ 3 ಜನ ಯುವಕರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. 3 ಜನರಿಗೆ ತೀವ್ರ ಗಾಯ ಆಗಿವೆ. ಅದರಲ್ಲಿ ಒಬ್ಬರು ಪೂರ್ಣ ಜೀವಾಪಾಯದಿಂದ ಪಾರಾಗಿದ್ದಾನೆ. ಇನ್ನಿಬ್ಬರಿಗೆ ಗಾಯಗಳಾಗಿವೆ. ಅವ್ರನ್ನ ಜಿಲ್ಲಾ ಆಸ್ಪತ್ರೆಗೆ ವರ್ಗಾಯಿಸಲಾಗಿದೆ. ಅವ್ರಿಗೇನು ಅಂಥ ತೊಂದರೆ ಆಗಲಿಕ್ಕಿಲ್ಲ ಅನ್ನೋದು ವೈದ್ಯರ ಪ್ರಾಥಮಿಕ ಚಿಕಿತ್ಸೆ ನಂತರ ಹೇಳಿರುವಂಥ ಮಾತು. ಅತ್ಯಂತ ದುರ್ದೈವದ ಸಂಗತಿ. ಪಾಪ ಎಲ್ಲರೂ ಬಡ ಕುಟುಂಬಗಳಿಗೆ ಸಂಬಂಧಪಟ್ಟವರು, ಪರಿಶಿಷ್ಟ ಜಾತಿ ವರ್ಗಕ್ಕೆ ಸೇರಿರ್ತಕ್ಕಂಥ ಕೃಷಿ ಕಾರ್ಮಿಕರ ಮಕ್ಕಳ ಅಗಲುವಿಕೆ ನಮ್ಮ ಜಿಲ್ಲೆಗೇ ಒಂದು ರೀತಿ ಆಘಾತ ಆದಂಗೆ ಆಗಿದೆ. ಏನು 3 ಜನರು ದವಾಖಾನೆಯಲ್ಲಿದ್ದಾರೆ, ಆಸ್ಪತ್ರೆಯಲ್ಲಿದ್ದಾರೆ. ಅವ್ರಿಗೆ ಸೂಕ್ತವಾದ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಲಾಗಿದೆ. ಈ 3 ಯಾರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ, ಅಗಲಿದ್ದಾರೆ, ಅವರ ಕುಟುಂಬಗಳಿಗೆ ಧೈರ್ಯ ಸ್ಥೈರ್ಯ ತುಂಬಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಅವ್ರಿಗೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರವನ್ನು ನೀಡೋದಕ್ಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗ ನಾನು ಹೋಗ್ತಾ ಇದ್ದೀನಿ. ಅವ್ರಿಗೆ ಮನವಿ ಮಾಡಿ ಪರಿಹಾರವನ್ನು ಸರ್ಕಾರ ಕೊಡೋದಕ್ಕೆ ಕ್ರಮ ತೆಗೆದುಕೊಳ್ತದೆ. ತಾವೇನಾದರೂ ಆ ಸ್ಥಳಗಳಿಗೆ ಭೇಟಿ ನೀಡಿ ಕುಟುಂಬಗಳ ಸಾಂತ್ವನ ಹೇಳುವಂಥ ಕೆಲಸ ಮಾಡ್ತೀರಿ? ಯಾವಾಗ ಹೋಗ್ತೀರಿ ಸರ್? ಬೇಗ ಹೋಗ್ತೀನಿ, ನಿರ್ಣಯ ಮಾಡ್ತೀನಿ.